ರಾಯಚೂರು ಟೈಮ್ಸ್ಗೆ ಸ್ವಾಗತ. ಶುಭವಾಗಲಿ. ಮೂವಿಗೆ 100 ಡೇಸ್ ಓಡಬೇಕು ಅಂತ ನಾವು ನಮ್ಮ ಮುಖಂಡರು, ಮಾಲೂರು ತಾಲೂಕು ಕಾರ್ಯಕರ್ತರು, ಮಾಲೂರು ತಾಲೂಕಲ್ಲ ಅಭಿಮಾನಿಗಳು, ನಮ್ಮ ಉಗ್ರ ಮಂಜಣ್ಣವರ ಒಂದು ಮೂವಿ ನೋಡೋಕೆ ಬಂದಿದ್ದೀವಿ. ಅದ್ರ ಜೊತೆಗೆ ನಮ್ಮ ಆರ್ಯ ಕೂಡ ಬಂದಿದ್ದಾರೆ ನೋಡೋದಕ್ಕೆ. ಎಲ್ಲ ನಮ್ಮ ಅದರ ಜೊತೆ ಹರೀಶ್ ಗೌಡ್ರು ಬಂದವರೆ, ಪುಟ್ಗೋರಿ, ಇನ್ಯಾವುದು ಭಾರ್ಗವಿ, LLB ಎಲ್ಲರೂ ಕೂಡ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಮಂಜಣ್ಣ ಅವ್ರಿಗೆ ಶುಭವಾಗಲಿ. ಅವ್ರಿಗೆ ಮೂವಿ ನೋಡಿದ್ಮೇಲೆ ತಮಗೆ ರಿಸಲ್ಟ್ ತಿಳಿಸ್ತೀವಿ. ಹೆಂಗಿತ್ತು ಆರ್ಯನ್? ಫ್ಯಾಮಿಲಿ ಮೆಂಬರ್ಸ್ ನೋಡ್ಬೋದಾ? ಮಕ್ಕಳು ಫ್ಯಾಮಿಲಿ ಮೆಂಬರ್ಸ್ ಸರ್ ರಿಯಾಕ್ಷನ್ ಫಿಲಂ ನೋಡ್ಕೊಂಡಿದ್ದಾರೆ ಇವಾಗ ತಾನೇ. ಏನು ಜಂಗಲ್ ಮಂಗಲ್ ಒಂದು ಸಿನಿಮಾ ಶಾರ್ಟ್ ಮೂವಿ 1.5 ಅವರ್ ಒಂದು ಈ ಸಿನಿಮಾ ಒಂದೇ ದಿವಸದಲ್ಲಿ ಎಲ್ಲ ರೀತಿ ತೋರಿಸ್ಬಿಡ್ತಾರೆ. ಏನೆಲ್ಲ ಒಂದು ದಿವಸದಲ್ಲಿ ತೊಂದರೆಗಳಾಗುತ್ತೆ, ಏನು ಆ ನೇಚರ್ ತಕ್ಕದಂಗೆ ಆ ಒಂದು ಕೋವಿಡ್ ಸಮಯದಲ್ಲಿ ಈ ಒಂದು ಮೂವಿ ಮಾಡಿದ್ದಾರೆ. ನಮ್ಮ ತಾಲೂಕಿನ ನಮ್ಮ ಮಂಜಣ್ಣವರು ಅವರ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ಕುಟುಂಬದ ಸಮೇತಕ್ಕೆ ಬಂದು ಈ ಮೂವಿನ ನೋಡಬೇಕು. ನಮ್ಮ ಮಾಲೂರಿನ ರೈತರ ಮಗ ಆದಂಥ ನಮ್ಮ ಉಗ್ರ ಮಂಜು ಅವರು, ಹಾಗಾಗಿ ಅವರು ಒಂದು ಮಾಡಿರೋಂಥ ಸಿನಿಮಾ ನಮ್ಮೆಲ್ಲ ಮಾಲೂರು ತಾಲೂಕಿನ ಯುವಕರು ಆಗಿರ್ಬೋದು, ಬೇರೆ ಕಡೆ ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಮೂವಿನ ನೋಡಬೇಕು ಅಂತ ನಾನು ಈ ಮುಖಾಂತರ ತಿಳ್ಸಕ್ಕೆ ಬಯಸ್ತೀನಿ. ಜೊತೆಯಲ್ಲಿ ನಮ್ಮ ಆರ್ಯ ಕೂಡ ಮೂವಿ ನೋಡಕ್ಕೆ ಬಂದವನೆ. ಆರ್ಯ ಕೂಡ ಬಂದು ಮೂವಿ ನೋಡಿ ಇಷ್ಟ ಮಾಡಿ ಇನ್ನೊಂದ್ಸರಿ ನೋಡ್ಬೇಕು ಅಂತದಾನೆ. ಅದಕ್ಕೆ ಇನ್ನೊಂದ್ ದಿವಸ ಹೋಗೋಣ ಮೂವಿಗೆ, ಸರಿನಾ? ಹರೀಶ್ ಗೌಡ ನಿಮಗೆಲ್ಲ ಗೊತ್ತಿದೆ, ಮಾಲೂರು ತಾಲೂಕೆ, ಇಲ್ಲೇ ಮಂಜೂರ ಪಕ್ಕದೂರೇ ಶನಿಗರಾಯಪುರ ಅಂತೇಳಿ ಅವರು ಚೆಲುವಿನಹಳ್ಳಿ. ನಮ್ಮ ತಾಲೂಕಿನವರೇ ಬಹಳ ವರ್ಷಗಳಿಂದ ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾನು ಮಂಗಳಗೌರಿ ಪುಟ್ಗೌರಿ ಮದುವೆ ಅಂತೇಳಿ ಸೀರಿಯಲ್ ಮಾಡಿದ್ದೀನಿ. ಇವಾಗ ಕಲರ್ಸ್ ಕನ್ನಡಲ್ಲೇ ಟಾಪ್ TRP ರೇಟೆಡ್ ಸೀರಿಯಲ್ಲು ಭಾರ್ಗವಿ LLBನಲ್ಲಿ ಮಾಡ್ತಾ ಇದ್ದೀನಿ ಪ್ರೆಸೆಂಟು. ಮೊದಲು ಮಂಜು ಅವರು ಈ ಮೂವಿನಲ್ಲಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಂಜು ಅವ್ರಿಗೆ ಇದನ್ನು ಹೊಸದಲ್ಲ, ಯಾಕೆಂದರೆ ಭಾಳ ದಿನಗಳಿಂದ ಕೂಡ ಆ್ಯಕ್ಟಿಂಗ್ನಲ್ಲಿ ತೊಡಸ್ಕೊಂಡಿದ್ದಾರೆ. ಹಾಗೂ ಒಳ್ಳೆ ವಿಲನ್, ಆ್ಯಕ್ಚುಲಿ ವಿಲನ್ ರೋಲ್ಸಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ಉಗ್ರಂ ಅಂತ ಹೆಸರು ಬಂದಿರೋ ಮೂವಿಗಿನ್ನ ಉಗ್ರಂ ಮಂಜು ಅನ್ನೋದೇ ಫೇಮಸ್ ಆಗಿದೆ, ಅದೆಲ್ಲರಿಗೂ ಗೊತ್ತಿದೆ. ಅಲ್ಲಿಂದ ಅವ್ರು ಕೆರಿಯರ್ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ತಾಲೂಕಿನ ಪರವಾಗಿ ಅವ್ರಿಗೆ ನಾವೆಲ್ಲ ಒಂದು ಅಭಿಲಾಷೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಈ ಮೂವಿ ಭಾಳ ಚೆನ್ನಾಗಿದೆ, ನೆರೇಷನ್ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ಆ್ಯಕ್ಚುಲಿ ಈ ಮೂವಿ ಏನು ಗೊತ್ತಾ, ಮೋರ್ ದೆನ್ ಹೀರೋಯಿನ್ ವಿಲನ್ಗಿನ್ನ ಡೈರೆಕ್ಷನ್ ಮತ್ತು ಒಬ್ಬ ಡೈರೆಕ್ಟರ್ ಯಾವ್ಯಾವ ರೀತಿ ಒಂದು ಕಥೆನ ಫ್ರೇಮ್ನ ತೊಗೊಂಡೋಗ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ನೇಚರ್ ಇರ್ಬೋದು, ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಅಷ್ಟೇ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ 1.5 ಅವರ್ ಶಾರ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಕತೆ ಸ್ಟಾರ್ಟ್ ಆಗಿದಾಗಿಂದ ಎಂಡ್ ಆಗೋವರೆಗೂ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಬೋರ್ ಆಗಿಲ್ಲ, ಯಾವುದೇ ಆಡಿಯನ್ಸ್ ಕೂಡ ಬೋರ್ ಆಗಲಿಲ್ಲ. ಸೊ ಮಂಜು ಅವ್ರಿಗೆ ನಾನು ನಮ್ಮ ತಾಲೂಕಿನ ಪರವಾಗಿ ಇನ್ನೂ ವಿಶಸ್ ಮಾಡ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ಮೂವಿಗಳು ಅವ್ರು ಬರಲಿ. ನಮ್ಮ ತಾಲೂಕಿಗೆ ಆಲ್ರೆಡಿ ಬಿಗ್ ಬಾಸ್ಗೆ ಹೋಗೋದಂದ್ರೇ ಒಂದು ದೊಡ್ಡ ವಿಚಾರ. ಅದರಲ್ಲೂ ಮಾಲೂರು ತಾಲೂಕಿನಲ್ಲಿ ಒಬ್ಬರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಒಂದು ಕೋಟ್ಯಾಂತರ 8 ಕೋಟಿ 10 ಕೋಟಿ ಜನದಲ್ಲಿ
15 ಜನ ಸೆಲೆಕ್ಟ್ ಮಾಡ್ತಾರೆ. ಆ 15 ಜನದಲ್ಲಿ ನಮ್ಮ ತಾಲೂಕಿನವರೇ ಒಬ್ರು ಅನ್ನೋದು ನಮ್ಗೆಲ್ಲದು ಹೆಮ್ಮೆ ವಿಚಾರ. ಮೊದಲನೇದಾಗಿ ನಮ್ಮ ತಾಲೂಕಿಗೆ ಹೆಮ್ಮೆ ವಿಚಾರ. ಅವ್ರಿಗೆ ಅದರಿಂದ ತಾವೆಲ್ಲ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ, ಮ್ಯಾಕ್ಸ್ ಸೀರೀಸ್ 2ನೇ ಸೀರೀಸ್ ಬರ್ತಾ ಇದೆ. ಮಂಜು ಅವರು ಅದರಲ್ಲಿ ಅಭಿನಯ ಮಾಡ್ತಿದಾರೋ ಇಲ್ಲ ಗೊತ್ತಿಲ್ಲ, ಬಟ್ ಮಾಡಲಿ ಅನ್ನೋದು ನಮ್ಗೆಲ್ರಿಗೂ ಆಸೆ. ಹಾಗೆ ಓಕೆ, ಇಟ್ಸ್ ಎ ಸ್ವೀಕಲ್ ಮೂವಿ. ಎನಿವೇಸ್, ತಮಗೆಲ್ಲ ತಿಳಿದಿದೆ, ಈ ಮೂವಿ ಚೆನ್ನಾಗಿ ಸಕ್ಸಸ್ ಆಗಲಿ. ಮಂಜು ಅವರೇ, ನಮ್ಮ ಪರವಾಗಿ, ನಮ್ಮ ತಾಲೂಕಿನ ಜನತೆ ಪರವಾಗಿ, ಉಡಿ ವಿಜಯಣ್ಣವ್ರ ಪರವಾಗಿ ತಮಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚು ಸಿನಿಮಾಗಳು ಬರಲಿ. ಆ ಸಿನಿಮಾಗಳು ನಾವೆಲ್ಲ ನೋಡೋ ರೀತಿ ಇದೇ ಥಿಯೇಟ್ರಲ್ಲಿ ಮತ್ತೆ ನಾವು ನಿಮ್ಮ ಸಿನಿಮಾ ನೋಡೋಂಗಾಗಲಿ. ಧನ್ಯವಾದ. ಪ್ರಶ್ನೆ ಸರ್, ಮೂವಿ ಈ ಥರ ಮಾಡಿದ್ರಲ್ವಾ ವಿಲನ್ ಆ್ಯಕ್ಟರು, ಅದು ನೀವೇ ಇಷ್ಟ ಬಿದ್ದು ಮಾಡಿದ್ದ ಅವ್ರ ಡೈರೆಕ್ಟರ್? ಇಲ್ಲಮ್ಮ, ನಿರ್ದೇಶಕರು ಅದು ಬಾಬು ಅನ್ನೋ ಕ್ಯಾರೆಕ್ಟರ್ ನನಗೋಸ್ಕರನೇ ಬರ್ತಿತ್ತು ಅಂತ, ಅಂದರೆ ಯಾವುದೋ ಆಪ್ಷನ್ ಇರಲಿಲ್ಲ. ಅಂದರೆ ಅವರೆಲ್ಲ ಡೈರೆಕ್ಟ್ರು ಮತ್ತು ಎಡಿಟರು ಅವರೆಲ್ಲ ಕ್ಲಾಸ್ಮೇಟ್ಸು, ಅಂದರೆ ರೂಮ್ಮೇಟ್ಸು. ಯಶ್ ಇದಾರಲ್ಲ, ಯಶ್ ಶೆಟ್ಟಿ ಹೀರೋ, ಇವರೆಲ್ಲ ರೂಮ್ಮೇಟ್ಸ್ ಆಗಿ ಇವರೆಲ್ಲನೂ ದುಡ್ಡು ಹಾಕ್ಕೊಂಡು ಅವ್ರವ್ರಿಗೆ ದುಡ್ಡು ಹಾಕ್ಕೊಂಡು ಮಾಡಿದ್ದಂಥ ಸಿನಿಮಾ ಇದು. ಯಾವುದೇ ಪ್ರೊಡ್ಯೂಸರ್ ಇರಲಿಲ್ಲ. ಆಮೇಲೆ ರಿಲೀಸಿಗೆ ಅಂತ ಬಂದವಾಗ ಒಬ್ಬರು ಮಂಗಳೂರವರು ಅವ್ರಿಗೆ ಪರಿಚಯ ಇದ್ದವರು ಪ್ರೊಡ್ಯೂಸರ್ ಆದರು. ಹಾಗಾಗಿ ಈ ಸಿನಿಮಾ ಒಂದು ಸ್ವಲ್ಪ ಡಿಲೇ ಆಯಿತು ರಿಲೀಸ್ ಟೈಮು. ಅಂದರೆ ಕೋವಿಡ್ ಟೈಮಲ್ಲಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಬಟ್ ಈಗ ಒಳ್ಳೆ ಪ್ರತಿಕ್ರಿಯೆ ಇದೆ ಸಿನಿಮಾಗೆ. ಅಂದರೆ ಇವಾಗ ನಮ್ಮ ಬೆಂಗಳೂರಲ್ಲಿ ಇರ್ಬೋದು ಸಿಂಗಲ್ ಸ್ಕ್ರೀನ್ಸು, ಆಮೇಲೆ ಮಂಗಳೂರು, ಆಮೇಲೆ ಕುಂದಾಪುರ, ಈ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಅದಾಗಿ ನಮ್ಮ ಮಾಲೂರು ಜನತೆಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ಅದಾಗಿ ನಾನು ಆ್ಯಕ್ಟ್ ಮಾಡಿದ್ದೇನೆ. ನಾನು ಈ ಸಿನಿಮಾನ ಇಲ್ಲಿಗೆ ತೊಗೊಂಬಂದರೆ ಇಲ್ಲಿಂದ ಒಂದಷ್ಟು ಕಲೆಕ್ಷನ್ಸ್ ಆದರೆ ಆ ಟೀಮ್ಗೂ ಅನುಕೂಲ ಆಗುತ್ತೆ. ಅದರಲ್ಲಿ ಇವಾಗ ಒಂದು ಇರ್ತಕ್ಕಂಥ ನನ್ನ ಫೇಸ್ ವ್ಯಾಲ್ಯೂಗೆ ಒಂದಷ್ಟು ಬಿಗ್ ಬಾಸ್ ಇರ್ಬೋದು, ಮ್ಯಾಕ್ಸ್ ಇರ್ಬೋದು, ಇಲ್ಲಿನ ಜನತೆ ನೋಡಿ ಇಲ್ಲಿನ ಒಂದಷ್ಟು ಜನ ನೋಡಿದ್ರೆ ಒಂದಷ್ಟು ನಮ್ಮ ಕೈಲಾದಷ್ಟು ಮಾತ್ರ ಆ ಪ್ರೊಡ್ಯೂಸರ್ಗೆ ಹೆಲ್ಪ್ ಆಗುತ್ತೆ. ಅವ್ರು ಮತ್ತೆ ಸಿನಿಮಾ ಮಾಡ್ತಾರೆ, ಮತ್ತೆ ಸಿನಿಮಾಗಳು ಮಾಡೋದು. ನೆಕ್ಸ್ಟ್ ಫಿಲ್ಮ್ಗೆ ಇದಾವೆ. ಮಂಜಣ್ಣ, ಅದು ಲೊಕೇಶನ್ ಯಾವುದು? ಅಣ್ಣ, ಲೊಕೇಶನ್ ಒಂದು ನಿಮಗೆ ಸುಳ್ಯ ಆ ಸೈಡ್ ಧರ್ಮಸ್ಥಳ ಸೈಡ್. ಹಾಂ ಸರ್, ಇವತ್ತು ಉಡಿ ವಿಜಯ್ ಕುಮಾರ್ ಅವ್ರ ಜೊತೆಗೆ ಬಂದು ನೋಡಿದ್ರಲ್ಲ ಸರ್, ಹೆಂಗಿತ್ತು ಸರ್? ಅದೇ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದರೆ ಒಬ್ಬ ಕಲಾವಿದರಿಗೆ ಇದಕ್ಕಿಂತ ಮುಂಚೆನೂ ಜಯರತ್ನಾಕರ ಸಿನಿಮಾಗೂ ಅಣ್ಣ ಸಪೋರ್ಟ್ ಮಾಡಿದ್ದಾರೆ. ಅದಾಗಿ ಇದಕ್ಕೂ ಅಷ್ಟೇ. ನಾವು ಜಂಗಲ್ ಮಂಗಲ್ ಸಿನಿಮಾಗೆ ನಾನು ಕೇಳಿದಾಗ ಅಣ್ಣ ಒಂದು ಮಾತೂ ಇಲ್ಲ ಅಂತ ಹೇಳಿದೆ. ಅವ್ರ ಕಾರ್ಯಕ್ರಮಗಳು ಅವ್ರದ್ದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಈ ಥರ ಟೈಮ್ ಕೊಟ್ಟು, ಅದಾದಮೇಲೆ ಅವರು ಫಾಲೋವರ್ಸಿಗೆ ಎಷ್ಟು ಜನ ಇದ್ದಾರೋ ಅವ್ರನ್ನೂ ಕರ್ಕೊಂಡ್ಬಂದು ಸಿನಿಮಾ ತೋರಿಸಿ ಒಂದು ಸಿನಿಮಾ ಒಳ್ಳೇದಾಗಲಿ ಅಂತ ಬಯಸೋದಿದೆಯಲ್ಲ, ಅದು ಕೆಲವೇ ಜನಗಳಲ್ಲಿ ಅದರಲ್ಲಿ ದೊಡ್ಡ ಗುಣ ಇರೋದು ವಿಜಯನಂದ. ಕನ್ನಡ ಸಿನಿಮಾ ಥ್ಯಾಂಕ್ ಯು ಸೊ ಮಚ್. ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಬೇಕು ಅಂತದಕ್ಕೋಸ್ಕರ ನಾವೆಲ್ಲ ಪ್ರೋತ್ಸಾಹ ಕೊಡ್ತೀವಿ. ಹಾಗಾಗಿ ನಮ್ಮ ಕರ್ತವ್ಯ ಅದು. ಒಂದು ವಿಚಾರ ಹೇಳಕ್ ಬಯಸ್ತೀನಿ. ಇದೇ ಭಾನುವಾರ ನಮ್ಮ ಮಾಲೂರಿನ ವೈಟ್ ಗಾರ್ಡನ್ನಲ್ಲಿ ನಮ್ಮ ಮನೆ ದೇವರಾದಂಥ ಮುನೇಶ್ವರನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಊಟದ ವ್ಯವಸ್ಥೆ ಮಾಡಿದ್ದೀನಿ. ದಯವಿಟ್ಟು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಮಾಲೂರಿನ ಮತದಾರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮೆಲ್ಲರಿಗೂ ಇಲ್ಲೇ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ಅನ್ಯತೆ ಬಯಸಬಾರ್ದು. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3-4 ಗಂಟೆವರೆಗೂ ಇರುತ್ತೆ. ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ.